ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ರಿ, ಇದು ಇವತ್ತಿನ ಶುಕ್ರವಾರದ ನಮ್ಮನೆ ಶುಕ್ರವಾರದ ಪೂಜೆ. ಇವತ್ತು ಶ್ರಾವಣ ಮಾಸದ ಲಾಸ್ಟ್ ಶುಕ್ರವಾರ ಇವತ್ತು. ಫ್ರೆಂಡ್ಸ್, ನನ್ನ ಇವತ್ತಿನ ಈ ಲಾಗನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಬರ್ರಿ, ಇವತ್ತಿನ ನನ್ನ ಈ ಲಾಗಲ್ಲಿ ಏನೇನು ಆಗ್ತೈತಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಯ್, ನಮಸ್ತೆ ರೀ ಫ್ರೆಂಡ್ಸ್. ಎಲ್ಲರಿಗೂ ಎಲ್ಲರೂ ಹೆಂಗದಿರಿ? ಆರಾಮದಿರಾ? ನೀವೆಲ್ಲರೂ ಆರಾಮದಿರಿ ಅಂತ ನಾನು ಭಾವಿಸ್ತೀನಿ. ನಾನು ಚೆನ್ನಾಗದೇನೆ ರೀ. ಈಗ ಏನಪ್ಪ ಅಂದ್ರೆ, ಇವತ್ತೊಂದು ನಾನು ಶ್ರಾವಣ ಮಾಸದಾಗ ಮುದ್ದ ಮಾಡ್ಕೊಂಡು ತಿನ್ನೋ ಅಂಥದ್ದು ನಾನ್ ವೆಜ್ ಅಲ್ಲ. ನಾನ್ ವೆಜ್ ಅಂತೂ ಊಟ ಮಾಡೋಕ್ಕಾಗಲ್ಲ. ಅದೇ ಥರನ ನಾನ್ ವೆಜ್ ಥರನ ಟೇಸ್ಟ್ ಆಗಿರೋ ಅಂಥದ್ದು ಒಂದು ವೆಜ್ ನಾನು ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡೇನಿ. ಅದೇನಪ್ಪ ಅಂತಂದ್ರೆ ಕಡಲೆಬೇಳೆ ಕೈಮಾ ಅಂತಂದು. ಅದನ್ನು ನಮ್ಮ ಚಿಕ್ಕವರಿದ್ದಾಗಿಂದನೂ ನಮ್ಮ ಮನ್ಯಾಗ ನಮ್ಮ ಅಮ್ಮರ ಮನೆಯಾಗೆಲ್ಲ ಮಾಡಿ ಇದನ್ನು ಮಾಡಾರು, ಈಗಲೂ ಮಾಡ್ತಾರೆ. ಇಲ್ಲೇ ನಮ್ಮ ಮನೆಯಾಗ ಕಡಿಮೆ ಅದನ್ನು ಮಾಡೋದು. ಆ ರೆಸಿಪಿನ ನಾನು ಇವತ್ತು ನಿಮಗೆಲ್ಲ ಮಾಡಿ ತೋರ್ಸೋಣ ಅಂತ ಅಂದ್ಕೊಂಡೇನಿ. ಬರ್ರಿ, ಇವತ್ತಿನ ತಡ ಮಾಡೋದು ಬೇಡ, ಇದನ್ನು ಯಾವ ಥರ ಮಾಡೋದು, ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ. ಫ್ರೆಂಡ್ಸ್, ಇಲ್ಲಿ ನೋಡ್ರಿಪ್ಪ, ಇದಕ್ಕೆ ನಾನು ಕಡಲೆಬೇಳೆ ಕೈಮಾಕ್ಕೆ ಏನೇನು ಬೇಕು ಅಂತ ಐಟಮ್ಮು ನಿಮಗೆ ತೋರಿಸ್ತೇನೆ. ಏನು ಇಲ್ಲರಿ, ಏನು ಅಂತ ಏನು ಜಾಸ್ತಿ ಐಟಮ್ ಏನಿಲ್ಲ. ಮಾಮೂಲಿ ನೀವು ನಾನ್ ವೆಜ್ ಅಡುಗೆ ಏನು ಮಾಡ್ತಿರಲ್ಲ ಅದೇ ಥರನ, ಆದರೆ ಕಡಲೆಬೇಳೆ ಒಂದು ಇದನ್ನು ಮಾಡ್ಕೋಬೇಕು. ನೋಡಿರಿ, ನಾನೀಗ ಮಸಾಲ ಇದನ್ನು ಹುರಿಯಾಕೆ ನಾನು ಏನೇನು ತಗೊಂಡಪ್ಪ ಅಂತಂದ್ರೆ, ಒಂದು ಮೀಡಿಯಮ್ ಸೈಜ್ ನಾನು ಈರುಳ್ಳಿ ತಗೊಂಡೇನಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಕೊಬ್ಬರಿ, ಆಮೇಲೆ ಕೊತ್ತಂಬರಿ ಕಾಳು, ಆಮೇಲೆ ಏಲಕ್ಕಿ, ಲವಂಗ, ಚಕ್ಕಿ, ಕಾಳು ಮೆಣಸು, ಆಮೇಲೆ ಒಂದು ಸ್ವಲ್ಪ ಕಸಕಸಿ, ಇವಿಷ್ಟನ್ನು ಇದಿಷ್ಟನ್ನು ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕ್ರಿ. ಇವನ್ನೊಂದು ಸ್ವಲ್ಪ ಹುರ್ಕೋಬೇಕು ತವಾದಾಗ. ಆಮೇಲೆ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಇಲ್ಲಿ ನೋಡಿರಿ, ಇದು ಕಡಲೆಬೇಳೆ ರೀ. ಇದು ಮುಖ್ಯ. ಈಗ ಏನಪ್ಪ ಅಂತಂದ್ರೆ, ನಾನು ಒಂದು ಟೀ ಕುಡಿಯೋ ಲೋಟದಾಗ, ಚಿಕ್ಕ ಲೋಟದಾಗ ಒಂದೆರಡು ಲೋಟದಷ್ಟು ನಾನು ಒಂದು ತಾಸಿಗಿಂತ ಮುಂಚೆ ನಾನು ನೆನೆ ಇಟ್ಕೊಂಡು ಈಗ ಇದನ್ನ ಬಸ್ತಿಟ್ಕೊಂಡೇನ್ರಿ ನಾನು. ಈಗ ಇದನ್ನೆಲ್ಲದನ್ನು ಐತಲ್ರಿ, ಇದನ್ನ ನಾನು ಅಷ್ಟನ್ನು ಇದನ್ನು ತವಾದಾಗ ಫ್ರೈ ಮಾಡ್ಕೊತೇನೆ. ಈಗ ಇಲ್ಲಿ ನೋಡ್ರಿ, ನಾನು ಬಾಣಲಿ ಕಾಸಕ್ಕಿಟ್ಟು ಈರುಳ್ಳಿ ಹಾಕ್ಕೊಂಡೇನೆ. ಇದಕ್ಕೆ ಮಸಾಲೆಗೆ ರೀ ಕೈಮಾಕ್ಕೆ ನೀವು ಸೇಮ್ ನಾವು ಹೆಂಗೆ ಮಟನ್ ಚಿಕನಿನ ಕೈಮಾ ಮಾಡ್ತಾವಲ್ಲ ಅದೇ ಥರನ ಇದು. ಆ ಕಡಲೆಬೇಳೆಯನ್ನು ನಾವು ಗ್ರೈಂಡ್ ಮಾಡ್ತಾವಲ್ಲ ಅದಕ್ಕೂ ಒಂದು ಸ್ವಲ್ಪ ಮಸಾಲ ಬೇಕಾಗ್ತೈತಿ. ಹಾಗಾಗಿ ನಾನು ಒಂದು ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ ತಗೊಂಡೇನಿ. ಮಾಮೂಲಿ ಮಸಾಲೆ ಸಾಂಬಾರು ಇಂಥವೇನಾರ ಮಾಡ್ಬೇಕಂತಂದ್ರೆ ನಾನು ಇಷ್ಟಕ್ಕೊಂದು ಈರುಳ್ಳಿ ಹಾಕಲ್ಲ, ಸ್ವಲ್ಪ ಹಾಕಿರ್ತೇನೆ. ಇದಕ್ಕೆ ಮಾತ್ರ ಕೈಮಾಕ್ಕೆ ಮಾತ್ರ ಎರಡಕ್ಕೂ ಮಸಾಲ ಬೇಕಂತಂದು ಒಂದು ಸ್ವಲ್ಪ ದೊಡ್ಡದಾಗಿ ತಗೊಂಡೇನಿ. ಈಗ ಇದನ್ನ ಫ್ರೈ ಮಾಡ್ಕೊಳನ್ರಿ. ಇಲ್ಲಿ ನೋಡ್ರಿ, ಇದ್ರ ಜೊತೆಗೇನ ನಾನು ಏನು ಮಸಾಲ ಐಟಮ್ ತಗೊಂಡಿದ್ನಲ್ಲ ಇವನ್ನ ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ರೀ. ಈಗ ಅದಾದಮೇಲೆ ನೋಡ್ರಿ, ಟಮಾಟನ ತಗೊಂಡಿದ್ನಲ್ಲ ಅವನ್ನ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನ ಫ್ರೆಂಡ್ಸ್, ಇದನ್ನ ನೋಡ್ರಿ, ಈಗ ಒಂದು ಸ್ವಲ್ಪ ನೀರು ಹಾಕ್ಲಾರ್ದನ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತಾನೆ. ಇದನ್ನು ಯಾಕಪ್ಪ ಅಂತ ಹೇಳ್ತಾನೆ ನಿಮಗೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದನ್ನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು 2 ಸ್ಪೂನಷ್ಟು ನೀರು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಾನೆ. ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡಬಾರ್ದು ಇದನ್ನು. ಯಾಕಪ್ಪ ಅಂತಂದರೆ, ಈಗೇನು ನಾವು ಕಡಲೆಬೇಳೆ ಹಾಕಿ ಮಿಕ್ಸ್ ಮಾಡ್ತಾವಲ್ಲ ಅದು ಉಂಡೆ ಕಟ್ಟಕ್ಕೆ ಗಟ್ಟಿಯಾಗಿರ್ಬೇಕು. ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಅದು ಅಳಕ್ಕೆ ನೀರು ಥರ ಆತಪ್ಪ ಅಂತಂದ್ರೆ ಉಂಡೆ ಕಟ್ಟಕ್ಕೆ ಬರೋಲ್ಲ. ಹಂಗಾಗಿ ಈಗ ನೋಡ್ರಿ, ಈಗ ಇದಕ್ಕೆ ನಾನು ಮಸಾಲೆಗೆ ನಾನು ಟಮಾಟ ಒಂದು ಬಿಟ್ಟು ಇನ್ನೆಲ್ಲ ಏನೇನು ಹುರಿದನಲ್ಲ ಇದನ್ನೆಲ್ಲದನ್ನು ನಾನು ಗ್ರೈಂಡ್ ಮಾಡ್ಕೊಂಡೇನಿ. ಇದಕ್ಕೆ ಇದಿಷ್ಟು ಒಂದು 2 ಸ್ಪೂನಿನಷ್ಟು ನಾನು ಮಸಾಲಾನ ನಾನು ಇದಕ್ಕೆ ತೆಗೆದಿಡ್ತೇನೆ ರೀ. ಈಗ ಅದೇನು ನಾನು ಕಡಲೆಬೇಳೆಗೆ ಇದು ಮಾಡ್ತಾನಲ್ಲ ಅದಕ್ಕೆ ತೆಗೆದಿಟ್ಟು, ಇನ್ನು ಇದಕ್ಕೆ ಐತಲ್ರಿ, ಇದಕ್ಕೆ ಟಮಾಟ ಹಾಕಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣಾಗಿ ಮಸಾಲೆಗೆ ಗ್ರೈಂಡ್ ಮಾಡ್ಕೊಂಡು ಬರ್ತಾನೆ ಇದನ್ನು. ಇಲ್ಲಿ ನೋಡ್ರಿ, ಈಗ ನಾನು ಇದಕ್ಕೆ ಟಮಾಟನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡೇನೆ ಈ ಮಸಾಲಾನ. ಆಮೇಲೆ ಇದೈತಲ್ರಿ, ಈಗ ಮಿಕ್ಸರ್ ಜಾರಿಗೆ ನಾನು ಈಗೇನು ಬಸ್ತಿಟ್ಕೊಂಡಿದ್ನಲ್ಲ ಕಡಲೆಬೇಳೆನ ಅದನ್ನು ನಾನೀಗ ಸಣ್ಣಗೆ ನಾನು ನೀರು ಹಾಕ್ಬಾರ್ದ್ರಿ. ಇದಕ್ಕೆ ನೀರು ಹಾಕ್ಲಾರ್ದಂಗೆ ಒಂದು ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಂಡು, ತೀರಾ ನೈಸಾಗೆಲ್ಲ ಅದ್ರಾಗ ಒಂದು ಸ್ವಲ್ಪ ಈಗ ರವ ಥರ ಇರ್ತದಲ್ಲ ಆ ಥರ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅದ್ರ ಜೊತೆಗೆ ಇದೇನು ನಾನು ಈಗ ಸ್ವಲ್ಪ ಮಸಾಲೆ ತೆಗೆದಿಟ್ಟಿದ್ನಲ್ರಿ ಅದನ್ನು ಇದ್ರ ಜೊತೆಗೆ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡ್ರಿ, ಇದನ್ನು ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡು ನೋಡ್ರಿ. ಆದರೆ ಈ ಥರ ತೀರಾ ನೈಸಾಗೂ ಅಲ್ಲ, ಆಮೇಲೆ ಭಾಳ ಇದನ್ನು ಅಲ್ಲ, ಈ ಥರ ರವ ಥರ ನಾನು ಮಾಡ್ಕೊಂಡು ಬಂದೇನೆ. ಇದಕ್ಕೆ ಈಗ ಏನೇನು ಮಿಕ್ಸ್ ಮಾಡಬೇಕು ಕಲ್ಸಾಕ ಅಂತ ನಾನು ನಿಮಗೆ ತೋರಿಸ್ತೇನೆ.
ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಯಂಡೇನೆ ಈಗ ಗ್ರೈಂಡ್ ಮಾಡಿದ್ದು. ಇದಕ್ಕೆ ನಾನು ಅರಶಿನ ಪುಡಿ, ಉಪ್ಪು, ಖಾರ ಅವೆಲ್ಲ ಹಾಕ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಅರಶಿನ ಪುಡಿ, ಒಂದು ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ನಾನು ಖಾರ ಪುಡಿ ತಗೊಂಡೇನಿ ರೀ. ಮತ್ತು ಈಗ ಸಾರು ಮಾಡ್ಬೇಕಾದ್ರೆ ಮತ್ತೆ ಅದಕ್ಕೊಂದು ಸ್ವಲ್ಪ ಹಾಕ್ಬೇಕಾಗತ್ತೆ, ಹಾಗಾಗಿ ಸ್ವಲ್ಪ ತಗೊಂಡೇನಿ. ಆಮೇಲೆ ಇದಕ್ಕೆ ಉಪ್ಪು ಹಾಕ್ತೇನೆ ನೋಡ್ರಿ. ಉಪ್ಪು, ಸ್ವಲ್ಪ ಚಿಕನ್ ಮಸಾಲ ಹಾಕ್ತೇನೆ ಟೇಸ್ಟಿಗಷ್ಟೇ. ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಿಕ್ರೆ ಇಲ್ಲ. ಏನೋ ಇದ್ರದ್ದು ಸ್ಮೆಲ್ ಇದ್ರೆ ಮಕ್ಕಳು ಸ್ವಲ್ಪ ತಿನ್ನೋಕೆ ಇಷ್ಟಪಡ್ತಾರಲ್ಲ ಅನ್ನೋದಕ್ಕೋಸ್ಕರ ಹಾಕ್ತದನಷ್ಟೆ. ಈಗ ಇದನ್ನೆಲ್ಲ ಹಾಕಿದ್ದನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದ್ರೆ ನಾನು ಪಾಲಕ್ ಸೊಪ್ಪು ತಗೊಂಡೇನಿ ರೀ. ಪಾಲಕ್ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ನಾನು ಇಟ್ಕೊಂಡೇನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತೇನೆ ನೋಡ್ರಿ. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಕ್ರೆ ಇಲ್ಲ. ನಾನು ಹಾಕಿದ್ರೆ ಚೆನ್ನಾಗಿರ್ತೈತಿ, ಟೇಸ್ಟ್ ಚೆನ್ನಾಗಿರ್ತೈತಿ ಅಂತ ಹಾಕ್ತಿದ್ದೀನಿ. ಇಲ್ಲಿ ನೋಡ್ರಿ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಈ ಥರ ಮಿಕ್ಸ್ ಆದಮೇಲೆ ಒಂದು ಸಲ ನೀವು ಟೇಸ್ಟ್ ಮಾಡಿ ನೋಡಿರಿ. ಟೇಸ್ಟ್ ಮಾಡಿ ನೋಡಿದರೆ ಇದು ಉಪ್ಪು ಖಾರ ಸರಿ ಐತಿಲ್ಲ ಅಂತ ಗೊತ್ತಾಗ್ತೈತಿ. ಕಡಿಮೆ ಇದ್ದರೆ ಮತ್ತೆ ನಿಮಗೆ ಬೇಕಂದ್ರೆ ಹಾಕ್ಕೊಳ್ರಿ. ನಂದು ಇದು ಕರೆಕ್ಟ್ ಐತಿ. ಈಗ ಇದನ್ನು ನಾನು ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ನಾನು ಇದನ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ತೀನಿ. ಸಣ್ಣದಾಗೆ ಮಾಡ್ಬೇಕ್ರಿ. ತೀರ ಸ್ವಲ್ಪ ದೊಡ್ಡವಾದಪ್ಪ ಅಂತಂದ್ರೆ ಮತ್ತೆ ಬೇಯಲ್ಲ ಇವು, ಹಾಗಾಗಿ ಸ್ವಲ್ಪ ಚಿಕ್ಕವ ಮಾಡ್ಕೊತೀನಿ. ಭಾಳ ಟೇಸ್ಟ್ ಆಗ್ತೈತೆ ರೀ ಫ್ರೆಂಡ್ಸ್. ಇದು ನೀವು ಮನೇಲಿ ಇದನ್ನು ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ ಫ್ಯಾಮಿಲಿ ಜೊತೆಗೆ ಊಟ ಮಾಡಿರಿ, ಎಷ್ಟು ಚೆನ್ನಾಗಿರ್ತೈತಿ. ಮಕ್ಕಳಂತರೂ ಭಾಳ ಇಷ್ಟಪಡ್ತಾರೆ. ಇಲ್ಲಿ ನೋಡ್ರಿಪ್ಪ ಇವು ಇಷ್ಟ ಆದ್ವು. ಈಗ ಇದನ್ನು ಒಗ್ಗರಣೆ ಹಾಕೋಣ. ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇದನ್ನು ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇದು ಕೈಮಾ ಮಾಡೋಕ್ಕೆ ಇದೇ ಕೈಮಾ ಅಂತನಲ್ಲ, ಚಿಕನ್ನಿಂದ ಆಯ್ತು ಮಟನಿಂದ ಆಯ್ತು ಯಾವ ಕೈಮಾ ಮಾಡಿದ್ರೂ ಒಂದು ಸ್ವಲ್ಪ ಪಾತ್ರೆದು ಬಾಯಿ ಅಗಲ ಇರ್ಬೇಕ್ರಿ. ಈ ಥರ ಅಗಲ ಇದು ಇದ್ದರೆ ಏನು ಕೈಮಾ ಇರ್ತದಲ್ಲ ಅದು ಯಾವ ಒಂದು ಸ್ವಲ್ಪ ತಿರುಗ್ಸೋಕ್ಕೆಲ್ಲ ಚೆನ್ನಾಗಿ ಆಗ್ತೈತಿ, ಆಮೇಲೆ ಒಡೆಯಲ್ಲ ಇದು. ಈಗ ನೋಡ್ರಿ ನಾನು ಕಾಯಕ್ಕಿಟ್ಟು ಬಾಣಲಿ ಎಣ್ಣೆ ಹಾಕೀನಿ. ಎಣ್ಣೆ ಕದತ್ತಿ. ಈಗ ಸ್ವಲ್ಪ ಇದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಮಾಡ್ಬೇಕ್ರಿ. ಜೋರಿಟ್ಟರೆ ಎಲ್ಲ ತಳ ಹಿಡಿದ್ಬಿಡ್ತೈತಿ, ಯಾಕಂದರೆ ಕಡ್ಲಿಬೇಳೆದೆಲ್ಲ ಬೇಗ ತಳ ಹಿಡಿತೈತಿ. ಹಾಗಾಗಿ ನಾನು ನಿಧಾನಕ್ಕೆ ಇಟ್ಕೊಂಡು ಹಾಕ್ತೇನೆ ನೋಡ್ರಿ. ಈಗ ಒಂದೊಂದೇ ಹಾಕ್ತೇನೆ ನೋಡ್ರಿ. ಈಗ ಆದರೆ ಅಷ್ಟನ್ನು ನಿಧಾನಕ್ಕೆ ಉರಿಯಲ್ಲಿ ಇಟ್ಕೊಂಡು ಇವನ್ನ ಒಂದು ಸ್ವಲ್ಪ ಅದು ತಳ ಇದು ಬಿಡ್ಬೇಕ್ರಿ. ಅದು ಆಮೇಲೆ ಇವನ್ನ ಒಂದೊಂದನ್ನು ತಿರುಗಿಸ್ತೇನೆ. ಇವನ್ನ ಬೇಗ ಮುಚ್ಚಿ ಇದು ಮಾಡಿದರೆ ಬೇಯಿಸಿದ್ರೆ ಬೇಗ ಬೇಯ್ತಾವು ಅಂತ. ಇಲ್ಲಿ ನೋಡ್ರಿ ಈಗ ಇವನ್ನ ಒಂದೊಂದಾಗಿ ತಿರುಗಿಸ್ತಾನೆ. ಇವನ್ನ ಈ ಥರ ಲೋ ಫ್ಲೇಮ್ನಾಗ ಇಟ್ಕೊಂಡು ಮಾಡಿದರೆ ಏನು ತಳ ಹಿಡಿಯಲ್ರಿ. ಇದು ಒಂದು ಸ್ವಲ್ಪ ಜೋರು ಇಟ್ಕೊಂಡಪ್ಪ ಅಂತಂದ್ರೆ ಮತ್ತೆ ಎಲ್ಲ ತಳ ಹಿಡಿತಾವೆ. ಒಂದೊಂದು ನಿಧಾನಾಗಿ ತಿರುಗಿಸ್ಬೇಕು. ಇವನ್ನ ಒಂದು 5 ನಿಮಿಷ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಇವನ್ನ ಬೇಯಿಸ್ಕೋಬೇಕು. ಇವನ್ನ ಇಲ್ಲಿ ನೋಡ್ರಿ ಇದು ಈ ಥರ ಆಗಿದ ತಕ್ಷಣ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಖಾರ ಆಮೇಲೆ ಅದೇನು ಮಸಾಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ ರೀ. ಈಗ ಉಪ್ಪು ಖಾರ ಅರಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಇದನ್ನ ಆ ಕಡೆ ಈ ಕಡೆ ತಿರುಗಿಸ್ಬೇಕ್ರಿ. ಇದನ್ನು ಅಷ್ಟೊತ್ತಿಗೆಲ್ಲೇ ಇವೆಲ್ಲ ಉಂಡಿ ನೋಡಿರಲಿ ಎಷ್ಟು ಗಟ್ಟಿಯಾಗ್ಯಾವ. ಆದರೆ ನಾನು ಹಿಂಗೆ ಪ್ರೆಸ್ ಮಾಡಿ ತೋರಿಸ್ತೇನೆ ರೀ. ಅದೇ ನಿಧಾನಕ್ಕೆ ಫ್ರೈ ಮಾಡ್ಕೊಂಡ್ರೆ ಏನು ಒಡೆಯಲ್ಲ ಇವು. ಇದು ಉಪ್ಪು ಖಾರ ಸ್ವಲ್ಪ ಎಣ್ಣೆಯಲ್ಲೇ ಇದಾಗಬೇಕ್ರಿ. ಇದು ಈಗ ಇದಕ್ಕೆ ಮಸಾಲ ಏನು ತೆಗೆದು ಇಟ್ಕೊಂಡಿದ್ವಲ್ಲ ನಾವು, ಆ ಮಸಾಲ ಹಾಕ್ತೇನೆ ರೀ ಇದಕ್ಕೆ. ನೋಡ್ರಿ ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 5 ರಿಂದ 6-7 ನಿಮಿಷ ಒಂದು ಸ್ವಲ್ಪ ಇದನ್ನು ಕುದಿಸ್ಬಿಟ್ರೆ ಇದು ಮುಗೀತ್ರಿ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಸಿ ಆಮೇಲೆ ನಿಮಗೆ ಇದು ಹೆಂಗಾಗೈತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇದು ಈಗ ಆಗೈತ್ರಿ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ತೇನೆ. ಈಗ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಈ ಥರ ಆಗೈತಿ. ಇದು ಸೇಮ್ ಮಟನ್ ಚಿಕನ್ ಥರನ ಕಾಣಿಸ್ತಾ ಇತ್ತಲ್ಲ, ಕಾಣಿಸೋದು ಅಷ್ಟೇ ಅಲ್ಲ, ಟೇಸ್ಟ್ ಹಂಗೆ ಆಗಿರ್ತೈತಿ. ಈಗ ಇದನ್ನು ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಆದರೆ
ಒಳಗೆಲ್ಲ ಚೆನ್ನಾಗಿ ಬಂದು ಸೇಮ್ ಚಿಕನ್ ಮಟನ್ ಕೈಮಾ ಆಗಿರ್ತಲ್ಲ ಅದೇ ಥರನ ಸೇಮ್ ಆಗಿರ್ತೈತಿ ಫ್ರೆಂಡ್ಸ್ ಇದು. ಆಮೇಲೆ ಇದನ್ನು ಚಪಾತಿ ಜೊತೆಗೆ ಅನ್ನ ರೊಟ್ಟಿ ಈ ಥರ ಪೂರಿ ಯಾವುದ್ರ ಜೊತೆಗೆ ಬೇಕಾದರೂ ಇದನ್ನು ಮಾಡ್ಬೋದು ಫ್ರೆಂಡ್ಸ್. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ವಿಡಿಯೋ ನೋಡಿದವರೆಲ್ಲರೂ ಪ್ಲೀಸ್ ಕಮೆಂಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು.